ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ಚಾರಿಟಿ ಅಂದ್ರೆ ದಾನ ಅನ್ನೋದು ಕೇವಲ ಒಂದು ಸಣ್ಣ ಸಹಾಯವಾಗಿ ಉಳಿದಿಲ್ಲ ಅಲ್ವಾ? ಅದೀಗ ಒಂದು ದೊಡ್ಡ ಇಂಡಸ್ಟ್ರಿ, ಒಂದು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ. ನೋಡಿ, ಕಾರ್ಪೊರೇಟ್ ಜವಾಬ್ದಾರಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುವ ಫೋಟೋಗಳು, ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ಸು, ಇವೆಲ್ಲದರ ನಡುವೆ ದಾನದ ನಿಜವಾದ ಅರ್ಥನೇ ಎಲ್ಲೋ ಕಳೆದೊಡ್ತಿದ್ಯಾ ಅನ್ನೋ ಅನುಮಾನ ಬರುತ್ತೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಕಥೆಯನ್ನ ನೋಡೋಣ. ಹಾಗಾದ್ರೆ ನಾವು ನೇರವಾಗಿ ವಿಷಯಕ್ಕೆ ಬರೋಣ. ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ನಾವು ದಾನ ಮಾಡೋದು ನಿಜವಾಗ್ಲೂ ಬೇರೆಯವರಿಗೆ ಸಹಾಯ ಮಾಡೋಕ ಅಥವಾ ನಮ್ದೇ ಒಂದು ಬ್ರ್ಯಾಂಡ್ ಕಟ್ಕೊಳ್ಳೋಕ? ಅದು ನಿಜವಾದ ಕಾಳಜಿನಾ ಅಥವಾ ಕೇವಲ ಒಂದು ಶೋ ಆಫಾ? ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಇವತ್ತಿನ ಯುಗವೇ ಹಾಗೆ, ಎಲ್ಲವೂ ಕಾಣಿಸ್ಬೇಕು. ಚಾರಿಟಿನೂ ಇದಕ್ಕೆ ಹೊರತಾಗಿಲ್ಲ. ಮಾಡೋ ದಾನ ಕ್ಯಾಮರಾದಲ್ಲಿ ಚೆನ್ನಾಗಿ ಕಾಣಬೇಕು, ಎಲ್ಲ ರೂಲ್ಸ್ ಪ್ರಕಾರ ಇರಬೇಕು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋ ಹಾಗೆ ಇರಬೇಕು. ಇದನ್ನ ಏಜ್ ಆಫ್ ಆಪ್ಟಿಕ್ಸ್ ಅಂತಾರೆ. ಅಂದ್ರೆ ಎಲ್ಲವೂ ಪ್ರಚಾರಕ್ಕೋಸ್ಕರ. ಈ ಹೊಸ ವಾತಾವರಣದಲ್ಲಿ ದಾನದ ಮೂಲ ಉದ್ದೇಶ ಎಲ್ಲಾದ್ರೂ ದಾರಿ ತಪ್ತಿದೆಯಾ? ಹಾಗಾದ್ರೆ ಸಮಸ್ಯೆ ಶುರುವಾಗೋದೆಲ್ಲಿಂದ? ನೋಡಿ, ದಾನದಲ್ಲಿ ರೂಲ್ಸ್ ಇರಬೇಕು, ಪಾರದರ್ಶಕತೆ ಇರಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಿಜವಾದ ಉದ್ದೇಶದ ಜಾಗದಲ್ಲಿ ಕೇವಲ ಪ್ರಾಸೆಸ್ ಅಂದ್ರೆ ಪ್ರಕ್ರಿಯೆ ಮುಖ್ಯವಾದಾಗ ಮತ್ತು ನೈತಿಕತೆಯ ಜಾಗವನ್ನ ಪ್ರಚಾರ ಅಥವಾ ವಿಸಿಬಿಲಿಟಿ ತುಂಬಿಕೊಂಡಾಗ ಅಲ್ಲೇ ಸಮಸ್ಯೆ ಶುರುವಾಗೋದು. ಒಳ್ಳೆಯ ಕೆಲಸ ಮಾಡೋದಕ್ಕಿಂತ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ರಿಪೋರ್ಟ್ಸ್ಗಳಲ್ಲಿ ತೋರಿಸ್ಕೊಳ್ಳೋದೇ ದೊಡ್ಡದಾದ್ರೆ ಆ ದಾನದ ಆತ್ಮನೇ ಸತ್ತೋದಾಗಿ ಅಲ್ವಾ? ಸರಿ, ಈ ಒಂದು ಪ್ರದರ್ಶನದ ಮನೋಭಾವದಿಂದಾನೇ ಎರಡು ತಪ್ಪು ದಾರಿಯಲ್ಲಿ ಹೋಗ್ತಿರೋ ಚಾರಿಟಿ ಮಾಡೆಲ್ಗಳು ಹುಟ್ಕೊಂಡಿವೆ. ಇವೆರಡೂ ಮಾಡೆಲ್ಗಳು ಉದ್ದೇಶಕ್ಕಿಂತ ಹೆಚ್ಚಾಗಿ ಪ್ರದರ್ಶನಕ್ಕೆ ಅಂದ್ರೆ ಶೋ ಆಫ್ಗೆ ಜಾಸ್ತಿ ಬೆಲೆ ಕೊಡ್ತವೆ. ಹಾಗಾದ್ರೆ ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಇಲ್ಲಿ ಎರಡು ರೀತಿ ಇದೆ. ಒಂದು ಕಡೆ ಬಲವಂತದ ದಾನ. ಇದು ಯಾಕಾಗತ್ತೆ? ಕಾನೂನು ಹೇಳುತ್ತೆ, ಕಂಪ್ನಿ ರೂಲ್ಸ್ ಹೇಳುತ್ತೆ, ಅದಕ್ಕೋಸ್ಕರ ಮಾಡೋದು. ಇಲ್ಲಿ ಮುಖ್ಯ ಪ್ರಶ್ನೆ ಏನ್ ಗೊತ್ತಾ? ಕನಿಷ್ಠ ಎಷ್ಟು ಮಾಡಬೇಕು, ಮಾಡಿದ್ರೆ ಸಾಕಲ್ಲ ಅನ್ನೋದು. ಇನ್ನೊಂದು ಕಡೆ ಪ್ರದರ್ಶನಾತ್ಮಕ ದಾನ. ಇದು ಪಕ್ಕಾ ಶೋ ಆಫ್. ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಬರಬೇಕು, ಪೇಪರ್ನಲ್ಲಿ ಹೆಸರು ಬರಬೇಕು, ಬ್ರ್ಯಾಂಡಿಂಗ್ ಆಗಬೇಕು ಅನ್ನೋ ಉದ್ದೇಶ. ಇವೆರಡರಲ್ಲೂ ಒಂದು ಕಾಮನ್ ವಿಷಯ ಇದೆ ನೋಡಿ. ಇಲ್ಲಿ ಸಹಾಯ ಪಡಿತಾರಲ್ಲ, ಅವರಿಗಿಂತ ಹೆಚ್ಚಾಗಿ ದಾನ ಮಾಡುವವರ ಸ್ವಂತ ಅವಶ್ಯಕತೆಗಳೇ ಮುಖ್ಯವಾಗ್ಬಿಡುತ್ತೆ. ಈ ಥರ ಶೋ ಆಫ್ ಚಾರಿಟಿಯಿಂದ ಆಗೋ ಪರಿಣಾಮಗಳು ತುಂಬಾನೇ ಗಂಭೀರ. ಯೋಜನೆಗಳು ಹೇಗಿರುತ್ತೆ ಅಂದ್ರೆ, ಸಮಸ್ಯೆಯನ್ನ ಬೇರಿನಿಂದ ಕಿತ್ತು ಹಾಕಲ್ಲ, ಬರೀ ಮೇಲೆ ಮೇಲೆ ಸರಿ ಮಾಡಿದ ಹಾಗೆ ತೋರಿಸುತ್ತೆ. ನಿಜವಾಗ್ಲೂ ಯಾರಿಗೆ ಸಹಾಯ ಬೇಕೋ ಅವರಿಗೆ ದುಡ್ಡು ಹೋಗಲ್ಲ. ಬದಲಾಗಿ ಯಾವ ಪ್ರಾಜೆಕ್ಟ್ಗೆ ಹೆಚ್ಚು ಪ್ರಚಾರ ಸಿಗುತ್ತೋ, ಯಾವುದು ನೋಡಕ್ಕೆ ಚೆನ್ನಾಗಿರುತ್ತೋ ಅದಕ್ಕೆ ದುಡ್ಡು ಸುರ್ತಾರೆ. ಕೊನೆಗೇನಾಗುತ್ತೆ ಗೊತ್ತಾ? ಸಹಾಯ ಪಡೆದವರು ಸ್ವಾವಲಂಬಿಗಳಾಗೋ ಬದಲು ದಾನಿಗಳ ಮೇಲೆ ಇನ್ನಷ್ಟು ಅವಲಂಬಿತರಾಗ್ತಾರೆ. ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ, ದಾನಿಗಳ ಹೆಸರು ಮಾತ್ರ ಬೆಳೆಯುತ್ತೆ. ರಾಬರ್ಟ್ ಲ್ಯಾಪ್ಟನ್ ಅನ್ನೋರು ಟಾಕ್ಸಿಕ್ ಚಾರಿಟಿ ಅನ್ನೋ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಶ್ರೇಷ್ಠತೆಯ ಭಾವನೆಯಿಂದ ಹರಿಯುವ ದಾನವು ಸಮುದಾಯಗಳನ್ನ ಬಲಪಡಿಸುವ ಬದಲು ದುರ್ಬಲಗೊಳಿಸಬಹುದು ಅಂತ. ಅಬ್ಬಾ, ಎಷ್ಟು ನಿಜ ಅಲ್ವಾ? ನಾನು ಕೊಡುವವನು, ನೀನು ತೆಗೆದುಕೊಳ್ಳುವನು ಅನ್ನೋ ಅಹಂಕಾರದಿಂದ ದಾನ ಮಾಡಿದಾಗ ಅದು ಸಹಾಯ ಆಗಲ್ಲ, ಅದು ಸಮುದಾಯವನ್ನೇ ದುರ್ಬಲಗೊಳಿಸುವ ಒಂದು ವಿಷವಾಗಿ ಬದಲಾಗಬಹುದು. ಸರಿ, ಇಷ್ಟೆಲ್ಲ ಸಮಸ್ಯೆಗಳಿದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಬಲವಂತ, ಪ್ರದರ್ಶನ ಇವೆಲ್ಲವನ್ನೂ ಬಿಟ್ಟು ನಿಜವಾದ ಕಾಳಜಿಯಿಂದ, ಹೃದಯದಿಂದ ದಾನ ಮಾಡೋಕೆ ಸಾಧ್ಯನೇ ಇಲ್ವಾ? ಖಂಡಿತ ಇದೆ. ಆ ಪರ್ಯಾಯ ಮಾರ್ಗವೇ ಹೃದಯ ಪ್ರೇರಿತ ದಾನ ಅಥವಾ ಹಾರ್ಟ್ ಲೆಡ್ ಚಾರಿಟಿ. ಬನ್ನಿ ಅದರ ಬಗ್ಗೆ ಈಗ ಮಾತಾಡೋಣ. ಈ ಹೃದಯ ಪ್ರೇರಿತ ದಾನ ಅನ್ನೋ ಪದದ ಅರ್ಥವನ್ನ ಸರಿಯಾಗಿ ತಿಳ್ಕೋಬೇಕು. ಇದು ಕೇವಲ ಅಯ್ಯೋ ಪಾಪ ಅಂತ ಎಮೋಷನಲ್ ಆಗಿ ಕೊಡೋದಲ್ಲ. ಇದೊಂದು ಶಿಸ್ತುಬದ್ಧ ಕರುಣೆ. ಅಂದ್ರೆ ಇಲ್ಲಿ ನಮ್ಮ ಮನಸ್ಸಿಗೆ ಸಿಗುವ ಸಮಾಧಾನಕ್ಕೋಸ್ಕರ ದಾನ ಮಾಡೋದಲ್ಲ, ಬದಲಾಗಿ ದಾನ ಪಡೆಯುವವರ ಘನತೆಗೆ, ಅವರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಟ್ಟು ಜವಾಬ್ದಾರಿಯಿಂದ ಮಾಡುವ ದಾನ. ಇದರ ಕೆಲವು ಮುಖ್ಯ ಗುಣಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ, ಇದು ಗಿಲ್ಟ್ನಿಂದ ಅಂದ್ರೆ ಅಪರಾಧಿ ಮನೋಭಾವದಿಂದ ಹುಟ್ಟೋದಲ್ಲ, ಬದಲಾಗಿ ಸಹಾನುಭೂತಿಯಿಂದ ಮುಟ್ಟುತ್ತೆ. ಎರಡನೆಯದಾಗಿ, ಇದು ಜನರನ್ನ ಅವಲಂಬಿತರನ್ನಾಗಿ ಮಾಡಲ್ಲ, ಬದಲಾಗಿ ಅವರ ಘನತೆಯನ್ನ ಕಾಪಾಡುತ್ತೆ. ಮೂರನೆಯದು, ಎಷ್ಟು ಜನಕ್ಕೆ ದಾನ ಮಾಡಿದ್ವಿ ಅನ್ನೋ ಸಂಖ್ಯೆಗಿಂತ ಎಷ್ಟು ಜನರ ಸಾಮರ್ಥ್ಯವನ್ನ, ಕೆಪಾಸಿಟಿಯನ್ನ ಹೆಚ್ಚಿಸಿದ್ವಿ ಅನ್ನೋದಕ್ಕೆ ಇಲ್ಲಿ ಬೆಲೆ. ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ, ಈ ದಾನಕ್ಕೆ ಯಾವುದೇ ಪ್ರಚಾರದ, ಕ್ಯಾಮರಾದ ಹಂಗಿಲ್ಲ. ಅದು ಸದ್ದಿಲ್ಲದೆ ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ನೋಡಿ, ಸಾಮಾನ್ಯ ದಾನದಲ್ಲಿ ನಾವು ಕೇಳೋ ಪ್ರಶ್ನೆ ನಾನು ಎಷ್ಟು ಕೊಡಬಲ್ಲೆ. ಆದರೆ ಹೃದಯ ಪ್ರೇರಿತ ದಾನ ಕೇಳುವ ಪ್ರಶ್ನೆ ಬೇರೇ ಇದೆ. ಅದು ಇನ್ನೊಬ್ಬ ಮನುಷ್ಯನ ಬಗ್ಗೆ ನನ್ನ ಜವಾಬ್ದಾರಿ ಏನು ಅಂತ. ಗಮನಿಸಿ, ಕೊಡುವುದು ಬೇರೆ, ಜವಾಬ್ದಾರಿ ಹೊರುವುದೂ ಬೇರೆ.
ಈ ಪ್ರಶ್ನೆ ದಾನವನ್ನ ಒಂದು ಆಯ್ಕೆಯಾಡಿ ನೋಡಲ್ಲ, ಅದನ್ನ ಒಂದು ನೈತಿಕ ಹೊಣೆಗಾಲಿಕೆಯಾಡಿ ನೋಡುತ್ತೆ. ಹಾಗಾದ್ರೆ ನಾವು ಉತ್ತಮ ರೀತಿಯಲ್ಲಿ ದಾನ ಮಾಡಬೇಕು ಅಂದ್ರೆ ಮೊದಲು ನಾವು ಮಾಡಬೇಕಾದ ಕೆಲಸ ಏನ್ ಹೋತಾ? ಯಶಸ್ಸು ಅಂದ್ರೆ ಏನು ಅನ್ನೋದನ್ನೇ ಹೊಸದಾಗಿ ಅರ್ಥ ಮಾಡ್ಕೊಳ್ಬೇಕು. ದಾನದ ಯಶಸ್ಸನ್ನ ಅಳೆಯೋಕೆ ನಾವೀಗ ಬಳಸ್ತಿರುವ ಅಳತೆಗೋಲುಗಳೇ ತಪ್ಪಾಗಿವೆ. ಎಲ್ಲ ವ್ಯತ್ಯಾಸ ಇರೋದೇ ಅದರ ವಿನ್ಯಾಸದಲ್ಲಿ, ಅಂದ್ರೆ ಡಿಸೈನ್ನಲ್ಲಿ. ಒಂದು ಕಟ್ಟಡದ ಬ್ಲೂಪ್ರಿಂಟ್ ಸರಿ ಇದ್ರೆ ತಾನೇ ಕಟ್ಟಡ ಗಟ್ಟಿಯಾಗಿ ನಿಲ್ಲೋದು. ಹಾಗೇನೆ ದಾನದ ಹಿಂದಿರೋ ನಮ್ಮ ಪ್ರೇರಣೆ, ನಮ್ಮ ಮೋಟಿವೇಶನ್ ಸರಿಯಾಗಿದ್ರೆ ಮಾತ್ರ ಅದರ ಫಲಿತಾಂಶ ಕೂಡ ಸುಸ್ಥಿರವಾಗಿರುತ್ತೆ. ಮೋಟಿವೇಶನ್ನಲ್ಲೇ ಗೊಂದಲ ಇದ್ರೆ ಫಲಿತಾಂಶ ಕೂಡ ಅಷ್ಟೇ. ಈ ಟೇಬಲ್ ನೋಡಿ, ಇದು 3 ತರದ ದಾನದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಬಲವಂತದ ದಾನದಲ್ಲಿ ಮೋಟಿವೇಶನ್ ಬಂದು ಕೇವಲ ಬಾಧ್ಯತೆ, ಹಾಗಾಗಿ ಅದು ವಾರ್ಷಿಕ ರಿಪೋರ್ಟ್ಗಳಿಗೆ ಸೀಮಿತ. ಪ್ರದರ್ಶನಾತ್ಮಕ ದಾನದಲ್ಲಿ ಮೋಟಿವೇಶನ್ ಬಂದು ಮನ್ನಣೆ, ಪಬ್ಲಿಸಿಟಿ, ಹಾಗಾಗಿ ಎಲ್ಲವೂ ಈವೆಂಟ್ ಬೇಸ್ಡ್, ಅಲ್ಪಕಾಲಿಕ. ಆದರೆ ಹೃದಯ ಪ್ರೇರಿತ ದಾನ ನೋಡಿ, ಇಲ್ಲಿ ಪ್ರೇರಣೆ ಜವಾಬ್ದಾರಿ, ಹಾಗಾಗಿ ಪ್ರಚಾರ ಕಡಿಮೆ ಇರುತ್ತೆ, ಆದರೆ ಗಮನ ದೀರ್ಘಾವಧಿಯ ಸುಸ್ಥಿರ ಪರಿಣಾಮದ ಮೇಲೆ ಇರುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫಲಾನುಭವಿಯ ಘನತೆಯನ್ನ ಕಾಪಾಡಲಾಗುತ್ತೆ. ಹಾಗಾದ್ರೆ ನಾವು ಯಶಸ್ಸನ್ನ ಅಳೆಯೋಕೆ ತಪ್ಪು ಮತ್ತು ಸರಿ ಅಳತೆಗೋಲುಗಳು ಯಾವುವು? ತಪ್ಪು ಅಳತೆಗೋಲುಗಳು ಅಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಎಷ್ಟು ಜನಕ್ಕೆ ತಲುಪಿದ್ವಿ, ಎಷ್ಟು ಮೀಡಿಯಾದಲ್ಲಿ ಹೆಸರು ಬಂತು ಅಂತ ಕೇಳೋದು. ಇವೆಲ್ಲ ಕೇವಲ ಚಟುವಟಿಕೆಯನ್ನ ಅಳೆಯುತ್ತೆ, ಬದಲಾವಣೆಯನ್ನ ಅಲ್ಲ. ಸರಿಯಾದ ಅಳತೆಗೋಲುಗಳು ಅಂದ್ರೆ ಎಷ್ಟು ಜನ ಸ್ವಾವಲಂಬಿಗಳಾದ್ರೂ, ಯಾವೆಲ್ಲ ಕೌಶಲ್ಯಗಳನ್ನ ವರ್ಗಾಯಿಸಲಾಯಿತು, ಸಮುದಾಯಗಳು ಎಷ್ಟು ಬಲವಾದವು. ಇವು ನಿಜವಾದ ಶಾಶ್ವತವಾದ ಬದಲಾವಣೆಯನ್ನ ಅಳೆಯುತ್ತೆ. ಈ ಬದಲಾವಣೆ ಆಗ್ಬೇಕು ಅಂದ್ರೆ 3 ಗುಂಪುಗಳು ತಮ್ಮ ಹಳೆಯ ಯೋಚನಾ ಲಹರಿಯನ್ನ ಬಿಡಬೇಕು. ಮೊದಲನೇದಾಗಿ ಕಾರ್ಪೊರೇಟ್ಸ್ಗಳು. ಅವರು CSR ಅನ್ನೋ ಒಂದು ಮಾರ್ಕೆಟಿಂಗ್ ಟೂಲ್ ಅನ್ಕೊಳ್ಳೋದನ್ನ ಬಿಡಬೇಕು. ಪ್ರಚಾರವೇ ಪರಿಣಾಮ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು. ಎರಡನೇದಾಗಿ NGOಗಳು. ಅವರು ಬರೀ ಎಮೋಷನಲ್ ಕತೆ ಹೇಳಿ ದುಡ್ಡು ಕೇಳೋ ಬದಲು ನಿಜವಾದ ಸಬಲೀಕರಣದ ಮೇಲೆ ಫೋಕಸ್ ಮಾಡಬೇಕು. ಮೂರನೇದಾಗಿ ವ್ಯಕ್ತಿಗಳು. ದಾನ ಮಾಡಿ ಚಾರಿಟಿ ಸೆಲ್ಫಿ ತಗೊಳ್ಳೋದು ಮುಖ್ಯ ಅಲ್ಲ, ಆ ದಾನದಿಂದ ಏನ್ ಪರಿಣಾಮ ಆಗ್ತಿದೆ ಅನ್ನೋದು ಮುಖ್ಯ. ಓಕೆ, ಇಷ್ಟೊತ್ತು ಮಾತಾಡಿದ್ದೆಲ್ಲ ಥಿಯರಿ, ಸಿದ್ಧಾಂತ ಕೇಳೋಕೆಲ್ಲ ಚೆನ್ನಾಗಿದೆ. ಆದ್ರೆ ಆಚರಣೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಈ ಹೃದಯ ಪ್ರೇರಿತ ದಾನ ಹೇಗಿರುತ್ತೆ? ನಿಜ ಜೀವನದಲ್ಲಿ ಇದಕ್ಕೊಂದು ಉದಾಹರಣೆ ಇದೆಯಾ? ಬನ್ನಿ, ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಮೇಧಾ ಫೌಂಡೇಶನ್ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ. ಅವರ ಮಾಡೆಲ್ ನೋಡಿ. ಅವರು ಕೇವಲ ಹಣ ಅಥವಾ ವಸ್ತುಗಳನ್ನ ಹಂಚೋದಿಲ್ಲ, ಬದಲಾಗಿ ಉದ್ಯೋಗ ಸೃಷ್ಟಿ ಮೇಲೆ ಗಮನ ಹರಿಸ್ತಾರೆ. ಯಾರಿಗೊತ್ತಾ? ನರವೈವಿಧ್ಯತೆ ಅಂದ್ರೆ ನ್ಯೂರೋಡೈವರ್ಸ್ ಆಗಿರುವ ವ್ಯಕ್ತಿಗಳಿಗೆ. ಅವರಲ್ಲಿರುವ ವಿಶಿಷ್ಟ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಸಬಲೀಕರಣ ಮಾಡ್ತಾರೆ. ಅವರ ಮುಖ್ಯ ಗುರಿ ಸ್ವಾವಲಂಬಿ, ಸ್ಥಳೀಯವಾಗಿ ಬೆಳೆಯುವಂತಹ ವ್ಯವಸ್ಥೆಗಳನ್ನ ಕಟ್ಟೋದು. ಇಲ್ಲಿ ಘನತೆಗೆ, ಸಾಮರ್ಥ್ಯಕ್ಕೆ ಮತ್ತು ದೀರ್ಘಾವಧಿಯ ಬದ್ಧತೆಗೆ ಮೊದಲ ಆದ್ಯತೆ. ಹಾಗಾದರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. ಒಂದು ಉಡುಗೊರೆಯನ್ನ, ಒಂದು ಗಿಫ್ಟ್ ಅನ್ನ ಒಂದು ಭವಿಷ್ಯವಾಗಿ ಪರಿವರ್ತಿಸೋಕೆ ಏನು ಬೇಕು? ಉತ್ತರ ಸ್ಪಷ್ಟವಾಗಿದೆ ಅನ್ಸುತ್ತೆ. ನಮ್ಮ ದಾನ ಕೇವಲ ಒಂದು ತಾತ್ಕಾಲಿಕ ಸಹಾಯವಾಗಿ ಉಳಿಯಬಾರದು. ಅದು ಒಬ್ಬ ವ್ಯಕ್ತಿಯ, ಒಂದು ಸಮುದಾಯದ ಭವಿಷ್ಯವನ್ನೇ ರೂಪಿಸುವಂತಿರಬೇಕು. ಇದಕ್ಕೆ ಬೇಕಾಗಿರೋದು ಕೇವಲ ಹಣವಲ್ಲ, ಬದಲಾಗಿ ಸರಿಯಾದ ದೃಷ್ಟಿಕೋನ ಮತ್ತು ಆಳವಾದ ಜವಾಬ್ದಾರಿ.